ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ KYC ಅನ್ನ ಕಡ್ಡಾಯವಾಗಿ ನಿಮ್ಮ ಖಾತೆಗಳಿಗೆ ವೆರಿಫೈನ ಮಾಡಿರಬೇಕು. ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ನಿಮ್ಮ ಖಾತೆಗಳಿಗೆ KYC ಲಿಂಕ್ ಆಗಿರಬೇಕು ಅನ್ನುವಂತಹ ಸಾಕಷ್ಟು ನ್ಯೂಸ್ಗಳು ಓಡಾಡ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಇದು ನಿಜಾನ? ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿರಬೇಕು, ಹಾಗೆ ಬಾಕಿ ಉಳಿದ 30 ಹಾಗೆ 31ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಅಪ್ಡೇಟ್ಗಳು ಬರ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇವಾಗ DK ಶಿವಕುಮಾರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಹಿಂದೆನೂ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ನಿಮ್ಮ ಬಳಿ ಕಡ್ಡಾಯವಾಗಿ ಸ್ನೇಹಿತರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಇರಲೇಬೇಕು ಸ್ನೇಹಿತರೆ. ಏನಕ್ಕೋಸ್ಕರ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಇರಲೇಬೇಕು ಅನ್ನುವಂಥ ನಿಯಮವನ್ನು ಜಾರಿಯನ್ನ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಸುಮಾರು 8 ರಿಂದ 10 ಲಕ್ಷ ಮಹಿಳೆಯರು ಇದ್ದಾರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಹತ್ರ 1,30,00,000 ಜನ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ 10 ಲಕ್ಷಕ್ಕಿಂತಲೂ ಅಧಿಕವಾದ ಮಹಿಳೆಯರ ಹತ್ರ ಏನಪ್ಪಾ ಅಂದ್ರೆ ವೋಟರ್ ಐಡಿನೇ ಇಲ್ಲ ಸ್ನೇಹಿತರೆ. ಅವರು ವೋಟರ್ ಐಡಿಯನ್ನ ಬಳಸದೆ ಏನ್ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆನೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಯಾರು ಕರ್ನಾಟಕದಲ್ಲಿದ್ದಾರೆ, ಹಾಗೆ ಯಾರು ನಮಗೆ ವೋಟರ್ ಪವರ್ ನ ಹೊಂದಿದ್ದಾರೆ, ಅವರಿಗೆ ಮಾತ್ರ ಗೃಹಲಕ್ಷ್ಮಿಯ ಹಣ ಸಿಗಬೇಕು ಅನ್ನುವಂತ ಒಂದು ಭರ್ಜರಿ ಆದಂತ ಅಪ್ಡೇಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣ ಸಿಗಬೇಕು ಅಂದ್ರೆ ಸ್ನೇಹಿತರೆ, ಕಂಪಲ್ಸರಿ ಆಗಿ ನಿಮ್ಮ ಹತ್ರ ವೋಟರ್ ಐಡಿ ಇರಲೇಬೇಕು ಸ್ನೇಹಿತರೆ. ವೋಟರ್ ಐಡಿ ಏನಾದರೂ ಇಲ್ಲ ಅಂದ್ರೆ ಸ್ನೇಹಿತರೆ, ನಿಮಗೆ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಹಣ ಬರುವುದು ಸ್ವಲ್ಪ ಡೌಟೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವಾಗ ಮರು ಅರ್ಜಿಯ ಪ್ರಕ್ರಿಯೆನೂ ಕೂಡ ಸರ್ಕಾರ ಸದ್ದಿಲ್ಲದೆ ಆರಂಭವನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ ಅವರಿಗೆ ಒಂದು ಬ್ಯಾಕ್ ಟು ಬ್ಯಾಕ್ ಆದಂತ ಅಪ್ಡೇಟ್ಗಳು ಬರ್ತಾ ಇದೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಾಗ್ಬೋದು, ಸಾಕಷ್ಟು ಇನ್ನಿತರ ನ್ಯೂಸ್ ಚಾನಲ್ಗಳಲ್ಲೂ ಸಹ ನೀವು ನೋಡಿರ್ತೀರ ಸ್ನೇಹಿತರೆ. KYC ಕಡ್ಡಾಯವಾಗಿ ಮಾಡಿಸಬೇಕು ಅನ್ನುವಂಥ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಡೇಟ್ಗಳನ್ನ ಬಿಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ KYC ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇವೆಲ್ಲ ಕಂಪಲ್ಸರಿ ಆಗಿ KYC ಆಗಿರಲೇಬೇಕು, ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರಬೇಕು ಅಂದ್ರೆ ಅನ್ನುವಂತಹ ಸಾಕಷ್ಟು ಫೇಕ್ ನ್ಯೂಸ್ ಹಾಗೆ ರಿಯಲ್ ನ್ಯೂಸ್ಗಳು ಕೂಡ ಓಡ್ತಾ ಇದೆ ಸ್ನೇಹಿತರೆ. ಇದರ ಬಗ್ಗೆ ಒಂದು ಭರ್ಜರಿ ಆದಂತಹ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ, ಸಾಕಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ರು, ಈ KYC ಆಗಿಲ್ವಲ್ಲ, ನಮ್ಗೇನಾದ್ರು ಗೃಹಲಕ್ಷ್ಮಿ ಹಣ ಸಿಗುತ್ತೋ ಸಿಗಲ್ವೋ ಅನ್ನುವಂತ ಒಂದು ಮನೋಭಾವನೆಯಿಂದ ಏನ್ ಮಾಡ್ತಾರೆ, ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನಾವು KYC ಅನ್ನ ಮಾಡಿಸ್ಬೇಕು, ನಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಇನ್ ಮುಂದೆ, KYC ಅನ್ನ ಮಾಡ್ಕೊಡಿ, KYC ಅನ್ನ ಮಾಡ್ಕೊಂಡು ಅನ್ಕೊಂಡು ಮುಗಿ ಬೀಳ್ತಾ ಇದ್ರು. ಇದನ್ನೆಲ್ಲವನ್ನು ಗಮನವನ್ನ ಇಟ್ಟಂತಹ ಗೌರ್ಮೆಂಟ್ ಏನ್ ಮಾಡಿದೆಯಪ್ಪ ಅಂದ್ರೆ, ಇವಾಗ ಒಂದು ಗ್ರೀನ್ ಸ್ಕ್ರೀನ್ ಅನ್ನ ನೀಡಿದೆ ಸ್ನೇಹಿತರೆ. ಯಾವುದೇ ತರಹದ KYC ಏನು ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ಬಟ್ ನಿಮ್ಮ ಬಳಿ ಎಲ್ಲ ದಾಖಲೆಗಳು ಕಂಪಲ್ಸರಿ ಆಗಿರ್ಬೇಕು. ಹಾಗೆ ಸ್ನೇಹಿತರೆ, ಕಂಪಲ್ಸರಿ ಆಗಿ ನಿಮಗೆ ಗೃಹಲಕ್ಷ್ಮಿ ಹಣ ರಿಸೀವ್ ಆಗಬೇಕು ಅಂದ್ರೆ ಒಂದು ಭರ್ಜರಿ ಆದಂತ ಅಪ್ಡೇಟ್ ಇದೆ ಸ್ನೇಹಿತರೆ. ನಿಮ್ಮ ಬಳಿ ಕರ್ನಾಟಕದಲ್ಲಿ ನೀವಿದ್ದೀರಾ, ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದ್ರೆ ಸ್ನೇಹಿತರೆ, ಕಂಪಲ್ಸರಿ ಆಗಿ ನೀವು ಕರ್ನಾಟಕದ ಒಂದು ಬ್ಯಾಂಕ್ ಖಾತೆ ಇರಬೇಕು ಸ್ನೇಹಿತರೆ. ಕರ್ನಾಟಕದಲ್ಲಿದ್ರೆ ತುಂಬಾನೇ ಈಸಿಯಾಗಿ ಮಾಡಿಸ್ಕೊಳ್ಬಹುದು ಖಾತೆಗಳನ್ನ. ಬಟ್ ಸಾಕಷ್ಟು ಫಲಾನುಭವಿಗಳು ಏನ್ ಮಾಡ್ತಾ ಇದಾರೆ, ಅವ್ರ ಹತ್ರ ವೋಟರ್ ಐಡಿನೂ ಕೂಡ ಇರಲ್ಲ, ಅವ್ರ ಹತ್ರ ಕರ್ನಾಟಕದ ಯಾವುದು ಬ್ಯಾಂಕ್ ಖಾತೆನೂ ಕೂಡ ಇರಲ್ಲ, ಯಾವ್ಯಾವುದು ಬೇರೆ ಸ್ಟೇಟ್ಗಳದೆಲ್ಲ ಇರುತ್ತೆ, ಅಲ್ಲಿಗೆ ಅವರು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ರು. ಇವಾಗ ಇದನ್ನೆಲ್ಲವನ್ನೂ ಕೂಡ ತಡೆಗಟ್ಟಬೇಕು ಅಂದ್ಬಿಟ್ಟು ಸ್ನೇಹಿತರೆ, ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಆದಂತ ಅಪ್ಡೇಟ್ಗಳನ್ನ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾನೇ ಡೌಟ್ ಇರುತ್ತೆ, 30 ಆಗಿ 31ನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ವಲ್ಲ, ಯಾವಾಗ ಸರ್ಕಾರ ಕ್ಲಿಯರ್ನ ಮಾಡ್ತಾರೆ, ಯಾವಾಗ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನುವಂಥ ಒಂದು ಡೌಟ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಇವಾಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರಿಗೆಲ್ಲ 30ನೇ ಕಂತಿನ ಹಣ ಡಿಲೇ ಇತ್ತು ಸ್ನೇಹಿತರೆ, ಅದನ್ನ ಆಲ್ಮೋಸ್ಟ್ ಆಲ್ ಸರ್ಕಾರವು ಕ್ಲಿಯರ್ ಮಾಡ್ತಾ ಬರ್ತಾ ಇದೆ ಸ್ನೇಹಿತರೆ. ಆದ್ರೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಅದು ಇನ್ನೂ ಕೂಡ ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ, ಇವಾಗ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡೋಕೆ ಸ್ನೇಹಿತರೆ, ಸಾಕಷ್ಟು ಕಡೆ ಗೃಹಲಕ್ಷ್ಮಿ ಫಲಾನುಭವಿಗಳು ಸೈಬರ್ ಸೆಂಟರ್ಗಳೆಲ್ಲ ಹೋಗ್ತಾ ಇದ್ದಾರೆ. ಬಟ್ ಇವಾಗ ಸ್ನೇಹಿತರೆ, ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಲ್ಲೇ ಅಪ್ಲಿಕೇಶನ್ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮನೆಗಳಿಗೆ ಅಂಗನವಾಡಿಯ ಕಾರ್ಯಕರ್ತರು ಮುಖಾಂತರ ನಿಮಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ಕೊಳ್ತಾರೆ ಇರೋದಲ್ಲೇ, ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಯಾರು ಕೂಡ ದುಡ್ಕಕ್ಕೆ ಹೋಗ್ಬಿಡಿ, ಏಕೆಂದ್ರೆ ಇವಾಗ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಗೃಹಲಕ್ಷ್ಮಿ ಫಲಾನುಭವಿಗಳ 30 ಹಾಗೆ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಈ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ಆದ್ರೆ ನಿಮ್ಮ ಕಡ್ಡಾಯವಾಗಿ ಸ್ನೇಹಿತರೆ, ಮುಂದಿನ ತಿಂಗಳ ಹಣ ಎಲ್ಲ ಪಡ್ಕೊಳ್ಬೇಕು ಅಂದ್ರೆ ನಾ ಹೇಳುವಂತಹ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು ಸ್ನೇಹಿತರೆ. ಎರಡನೇದಾಗಿ ಸ್ನೇಹಿತರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಕ್ಯಾಸ್ಟ್ ಇನ್ಕಮ್ ಸದ್ಯಕ್ಕೆ ಇವಾಗ ಯಾವುದು ಅಪ್ಡೇಟ್ ಇಲ್ಲ, ಬಟ್ ನಾವು ಯಾವ ಕ್ಯಾಸ್ಟ್ ಅಂದ್ಬಿಟ್ಟು ಅವರು ಬಾಯಲ್ಲೇ ಹೇಳ್ಬಿಟ್ಟು ಅವರು ಕ್ಲಿಯರ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ. ಹಾಗೆ ನಿಮ್ಮ ಹತ್ರ ವೋಟರ್ ಐಡಿ ಕಂಪಲ್ಸರಿ ಆಗಿರಬೇಕು ಸ್ನೇಹಿತರೆ. ಮರು ಅರ್ಜಿಯನ್ನ ಮಾಡಲೇಬೇಕು ಅಂತಂದ್ರೆ ಅವಾಗ ಸ್ನೇಹಿತರೆ, ನೀವು ಯಾವುದೇ ಸ್ಟೇಟ್ ಬೇರೆ ಬೇರೆ ಸ್ಟೇಟ್ದೆಲ್ಲ ಬ್ಯಾಂಕ್ ಅಕೌಂಟ್ನ ಕೊಡಂಗಿಲ್ಲ ಸ್ನೇಹಿತರೆ. ಕರ್ನಾಟಕದೊಂದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಡ್ತು ಅಂದರೆ ಸ್ನೇಹಿತರೆ, ನಿಮಗೆ ಮರು ಅರ್ಜಿ ಬೇಗನೆ
ಅಪ್ಲೈಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ಬಟ್ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಇನ್ನೂ ಕೂಡ ಡಿಲೇ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಸಾಕಷ್ಟು ಚಾನಲ್ಗಳಾಗ್ಬೋದು ಅಲ್ಲೆಲ್ಲ 32ನೇ ಕಂತೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 31ನೇ ಕಂತೆ ಸಾಕಷ್ಟು ಜನಕ್ಕೆ ಬಂದಿಲ್ಲ. ಹಾಗೆ 29 ಕಂತು ಹಾಗೆ 30ನೇ ಕಂತು ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಸ್ನೇಹಿತರೆ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟನೇ ಕಂತು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸಿ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.